ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ನಾನು, ನನ್ನ ಸಿಸ್ಟರ್ ಮತ್ತು ನಮ್ಮ ಮಮ್ಮಿ 3 ಜನ ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಏನು ಉದ್ದೇಶ ಇವತ್ತು ಶಾಪಿಂಗ್ ಮಾಡ್ತಿರೋದು ಅಂದರೆ ನನ್ನ ಮಗನ ಬರ್ಡೇಗೆ ಶಾಪಿಂಗ್ ಮಾಡೋಣ ಅಂತ. ಸೊ ಮೆಟ್ರೋದಲ್ಲಿ ಹೋಗಿದ್ವಿ. ಮೆಟ್ರೋದಿಂದ ಹೋಗಿ ಇಳ್ದಿದ ತಕ್ಷಣ ಅಲ್ಲಿ ಎದುರುಗಡೆನೇ ಬರೀ ಫ್ರೂಟ್ಸ್ದು ಸ್ಟಾಲ್ಸ್ ಇದೆ. ಆ ಏರಿಯಾನೇ ಫುಲ್ಲು ಫ್ರೂಟ್ಸ್ದು. ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್ ಇತ್ತು. ಹಾಗೆ ರೇಟು ಅಷ್ಟೇ ಕಾಸ್ಟ್ಲಿ ಆಗಿತ್ತು. ನಾವು ಮಾಮೂಲಿ ಹೇಗೆ ನಮ್ಮ ಮನೆ ಹತ್ರ ತೊಗೋತೀವೋ ಅಷ್ಟೇ ಕಾಸ್ಟ್ಲಿ ಇತ್ತು. ಬಟ್ ವೆರೈಟೀಸ್ ಆಫ್ ಫ್ರೂಟ್ಸ್ನ ಒಂದೇ ಕಡೆ ನೋಡೋಕ್ಕೆ ಖುಷಿ ಆಗುತ್ತೆ ಮತ್ತು ತೊಗೊಳ್ಳೋಣ ಅಂತಲೂ ಅನಿಸುತ್ತೆ. ತುಂಬ ವೆರೈಟಿ ಇತ್ತು. ನಾವು ಮಾತ್ರ ಒಂದು ಹಣ್ಣಿನ ರೇಟ್ನ ಕೇಳಿದ್ವಿ. ರೇಟ್ ಹೇಳಿದ್ರು. ಸೊ ಅದಕ್ಕೆ ಬೇಡ, ಇಲ್ಲಿಂದ ಎತ್ಕೊಂಡು ಹೋಗೋಕ್ಕೆ ಆಗಲ್ಲ, ಅಲ್ಲಿನ ರೇಟ್ ಇಲ್ಲಿನ ರೇಟ್ ಸೇಮ್ ಇದೆಯಲ್ವ, ಬೇಡ ಬನ್ನಿ ಅಂತ ಮುಂದಕ್ಕೆ ಹೋದ್ವಿ. ಇಷ್ಟೆಲ್ಲ ಆದರೆ ನಮ್ಮ ಬರ್ಡೇ ಯಾವಾಗ ಬರುತ್ತೆ ಅಂತ ತುದಿಗಾಲಲ್ಲಿ ಕಾಯ್ತಾ ಇರ್ತೀವಿ. ಇವಾಗಂದರೆ ನಮ್ಮ ಮಕ್ಕಳ ಪೇರೆಂಟ್ಸ್ ಅಂತ ಆದಮೇಲಂತೂ ನಮ್ಮ ಮಕ್ಳ ಬರ್ಡೇ ಯಾವಾಗ ಬರುತ್ತೆ, ಏನು ಪ್ರಿಪ್ರೇಷನ್ ಮಾಡೋಣ, ಏನು ತೊಗೊಳ್ಳೋಣ ಅನ್ನೋದ್ರಲ್ಲೇ ಇರ್ತೀವಿ. ಸೊ ಹಾಗೆ ಲೈಫ್ ಚೇಂಜ್ ಆಗ್ತಾನೇ ಇರುತ್ತೆ. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹೋಗ್ತಾ ಹಾಗೆ ಅಲ್ಲಿ ಸೈಡಲ್ಲಿ ಒಂದು ಚಿಕ್ಕ ಮಕ್ಳದ್ದು ಬಟ್ಟೆ ಅಂಗಡಿ ಕಾಣಿಸ್ತು. ಸ್ವಲ್ಪ ಸಂಧಿಯಲ್ಲಿ ಒಳಗಡೆ ಹೋದ್ವಿ, ನೋಡೋಣ ಹೇಗಿದೆ ಇಲ್ಲಿ ಕಲೆಕ್ಷನ್ಸ್ ಅಂತ. ಈಗ ಮಕ್ಕಳಿಗೆ ಎಸ್ಪೆಷಲಿ ಬಾಯ್ಸ್ಗೆ ಬಟ್ಟೆ ತೆಗಿಯೋದು, ಬಟ್ಟೆ ಹುಡ್ಕೋದು ಅಂದರೆ ತುಂಬ ಕಷ್ಟ. ಹೆಣ್ಮಕ್ಳಿಗಾದರೆ ತುಂಬ ಕಲೆಕ್ಷನ್ಸ್ ಇರುತ್ತೆ, ಆದರೆ ಗಂಡು ಮಕ್ಕಳಿಗೆ ಕಲೆಕ್ಷನ್ಸ್ ತುಂಬಾ ಕಮ್ಮಿ. ಅದಕ್ಕೆ ನಾನು ಇಲ್ಲಿ ಕಲೆಕ್ಷನ್ಸ್ನ ಹುಡುಕ್ಬೋದು. ಚಿಕ್ಕಪೇಟೆಲಾದರೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಸಿಗುತ್ತೆ, ನೋಡಿಕೊಂಡು ಹಾಗೆ ತೊಗೊಂಡು ಬರೋಣ ಅಂತಲೂ ಹೋಗಿದ್ವಿ. ಒಂದಷ್ಟು ಬಟ್ಟೆಗಳನ್ನ ನೋಡಿದ್ವಿ, ತುಂಬಾ ಬಟ್ಟೆನ ತೊಗೊಂಡ್ವಿ. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಈ ಶಾಪ್ದು. ಕಲೆಕ್ಷನ್ಸ್ ಚೆನ್ನಾಗಿತ್ತು. ನಾರ್ಮಲ್ ವೇರ್ಸು ಸಿಗುತ್ತೆ ಇದರಲ್ಲಿ. ಟೀ ಶರ್ಟ್ಸ್ ಆಗಿರ್ಬೋದು, ಶರ್ಟ್ಸ್ ಆಗಿರ್ಬೋದು, ಆ ಥರ ತುಂಬಾ ಕಲೆಕ್ಷನ್ಸ್ ಇತ್ತು. ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ನಮಗೆ ತುಂಬ ಇಷ್ಟ ಆಯಿತು. 1-2 ಜೊತೆ 3 ಜೊತೆ ತೊಗೊಳ್ಳೋಣ ಅಂತ ಹೋಗಿ ನನ್ನ ಮಗನಿಗೆ ಒಂದು 10 ಜೊತೆ ಬಟ್ಟೆನ ತೊಗೊಂಡು ಬಂದ್ವಿ. ಪ್ಯಾಂಟ್ಸು, ಶರ್ಟ್ಸು, ಟೀ ಶರ್ಟ್ಸು, ಅದೇ ಥರ ತುಂಬ ಸುಮಾರು ಮಕ್ಕಳಿಗೆ ಅಂತಲೇ ಕಲೆಕ್ಷನ್ಸ್ ಇತ್ತು ಈ ಅಂಗಡೀಲಿ. ಅದನ್ನು ತೊಗೊಂಡು ತುಂಬ ಇಷ್ಟ ಆಯಿತು ನನಗೆ. ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಶಾಪ್ದು ಕಲೆಕ್ಷನ್ಸ್. ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ಬಟ್ಟೆ ಕ್ವಾಲಿಟಿ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಹೋದರೆ ನಾನು ಅದೇ ಶಾಪಿಗೆ ಹೋಗಿ ಬೈ ಮಾಡ್ತೀನಿ. ಹಾಗೆ ನೆಕ್ಸ್ಟು ಅಲ್ಲಿಂದ ಶಾಪಿಂಗ್ ಮುಗಿಸ್ಕೊಂಡು ಮುಂದಕ್ಕೆ ಬಂದ್ವಿ. ಹೊಸದಾಗಿ ಹುಟ್ಟಿರೋ ಮಕ್ಕಳಿಗೆ 1-2 ಗಿಫ್ಟ್ ಬಾಕ್ಸ್ನ ತೊಗೋಬೇಕಾಗಿತ್ತು. ಸೊ ಅದನ್ನು ತೊಗೊಂಡು ಮುಂದೆ ಬರ್ತಾ ಒಂದು ಸೈಡಲ್ಲಿ ಬರೀ ಪ್ಲ್ಯಾಸ್ಟಿಕ್ ಆರ್ಟಿಫಿಷಿಯಲ್ಸ್ ಅಂಗಡಿ ಇತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ವೆರೈಟೀಸ್ ಆಫ್ ಆರ್ಟಿಫಿಷಿಯಲ್ಸ್ ಅಂತಲೇ ಅನ್ಬೋದು. ಸ್ಯಾಟರ್ಡೆ ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ಸಖತ್ತು ಜನ ಇದ್ದರು. ಯಾವ ಕಡೆ ನೋಡಿದ್ರು ತುಂಬ ಜನ. ಹಾಗೆ ಆಮೇಲೆ ನಮ್ಮ ಮಮ್ಮಿ ನೆಲ್ಲಿಕಾಯಿ ತೊಗೊಳ್ಳೋಣ ಅಂತ ಹೇಳಿದ್ರು. ನೆಲ್ಲಿಕಾಯಿ ಕೂದಲಿಗೆ ಮತ್ತು ತುಂಬ ಒಳ್ಳೆಯದು ಅಂತ ನೆಲ್ಲಿಕಾಯಿನ ಮಾರ್ನಿಂಗ್ ಜ್ಯೂಸ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೋತೀನಿ. ಸೊ ಅದನ್ನು ತೊಗೊಂಡು ಹಾಗೆ ಮುಂದೆ ಹೋಗ್ತಾ ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋಗಿದ್ವಿ. ಸ್ವಲ್ಪ ಚಾಕ್ಲೇಟ್ಸ್ನ ತೊಗೊಳ್ಳೋಣ, ಬರ್ಡೇಗೆ ಮಕ್ಕಳೆಲ್ಲ ಬರ್ತಾರಲ್ಲ ಅವ್ರಿಗೆ ಕೊಡೋಕ್ಕೆ ಅಂತ ಚಾಕ್ಲೇಟ್ಸ್ನು ತೊಗೊಂಡ್ವಿ. ಹಾಗೆ ಸ್ವಲ್ಪ ಏನೇನೋ ಬೇರೆ ಐಟಮ್ಸ್ನು ತೊಗೊಂಡ್ವಿ ಅಲ್ಲಿ. ಹಾಗೆ ಅದನ್ನು ತೊಗೊಂಡು ಮುಂದಕ್ಕೆ ಬಂದ್ವಿ. ನನಗೆ ಒಂದು ಸಿಲ್ವರಲ್ಲಿ ಒಂದು ಜ್ಯುವೆಲ್ರಿನ ಹುಡುಕ್ತಾ ಇದ್ದೆ ನಾನು. ಸೊ ಇಲ್ಲಿ ರಾಜಾ ಮಾರ್ಕೆಟಿಗೆ ಬಂದಿದ್ವಿ. ರಾಜಾ ಮಾರ್ಕೆಟಲ್ಲಿ ಸಿಲ್ವರ್ ಜ್ಯುವೆಲ್ರಿ ಸಿಗುತ್ತೆ ಅಂತ ನೋಡೋಣ, ಅದನ್ನು ಕಲೆಕ್ಷನ್ಸ್ ನೋಡಿಕೊಂಡು ಇಷ್ಟ ಆಗಿದ್ದನ್ನು ತೊಗೊಳ್ಳೋಣ ಅಂತ ಹೀಗೆ ಹುಡುಕ್ತಾ ಇದ್ವಿ, ಎಲ್ಲಿ ಚೆನ್ನಾಗಿ ಸಿಗುತ್ತೆ ಏನು ಅಂತ. ಒಂದು ಅಂಗಡಿ ನೋಡಿದ್ವಿ ಆಪೋಸಿಟಲ್ಲೇ, ಚೆನ್ನಾಗಿತ್ತು. ಅಲ್ಲಿ ಸಿಲ್ವರ್ ಮತ್ತು ಆ್ಯಂಟಿಕ್ ಜ್ಯುವೆಲ್ರೀಸ್ ಕಲೆಕ್ಷನ್ಸ್ ಇತ್ತು. ತುಂಬಾ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು, ಪರ್ಸ್ನಲಿ ಇಷ್ಟ ಆಯಿತು ಕಲೆಕ್ಷನ್ಸು. ನಾನು ಹಾಗೆ ಎಲ್ಲನೂ ನೋಡ್ತಾ ಇದ್ದೆ, ಯಾವ್ದು ಚೆನ್ನಾಗಿದೆ ಅಂತ. ಹೆಣ್ಮಕ್ಳಿಗೆ ಅಂದರೆ ಒಂದಕ್ಕೊಂದು ನೋಡಿ ಇದಕ್ಕಿಂತ ಚೆನ್ನಾಗಿರೋದು ತೊಗೊಳ್ಳೋಣ ಅನ್ನೋದೇ ಇರುತ್ತೆ. ಎಲ್ಲನೂ ನೋಡೋಣ ಅಂತಲೇ ಅನಿಸುತ್ತೆ. ಸೊ ನಾನು ಎಲ್ಲನೂ ಸ್ವಲ್ಪ ಟ್ರಯಲ್ ಮಾಡಿ ನೋಡ್ತಾ ಇದ್ದೆ ಹೇಗೆ ಕಾಣಿಸುತ್ತೆ ಅಂತ. ನಾನು ಫಸ್ಟ್ ನಮ್ಮ ಮಮ್ಮಿನೇ ನಾನು ಕೇಳೋದು, ಏನು ತೊಗೋಬೇಕಾದ್ರೂ ಅಷ್ಟೇ, ನನಗೆ ಚೆನ್ನಾಗಿ ಅನಿಸುತ್ತಾ ಇಲ್ವಾ ಅಂತ ಕೇಳಿ ಡಿಸೈಡ್ ಮಾಡಿ ಆಮೇಲೆ ತೊಗೋತೀನಿ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಒಂದಷ್ಟು ತೊಗೊಂಡು ಬಂದ್ವಿ. ಬಾರ್ಗೇನ್ ಮಾಡ್ತಿದ್ದೆ ಆ ಶಾಪನ ಹತ್ರ.
ಕೊಡಿ ಅಷ್ಟಕ್ಕೆ ಬರಲ್ಲ ಇಷ್ಟಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರು. ಬಾರ್ಗಿನ್ ಮಾಡಿಕೊಂಡು ಕೊನೆಗೆ ತೊಗೊಂಡು ಬಂದ್ವಿ. ಹಾಗೆ ಮುಂದೆ ಹೋಗಿ ರಾಜಾ ಮಾರ್ಕೆಟಲ್ಲೇ ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಅಂತ ಡ್ರೆಸ್ ತೊಗೋಬೇಕಾಗಿತ್ತು, ಗೌನ್ ಸ್ಟಿಚಿಂಗ್ ಮಾಡೋಕ್ಕೆ. ಸೊ ಅದನ್ನು ತೊಗೊಂಡು ಸ್ವಲ್ಪ ಬಲೂನ್ ಅಂಗಡೀಲಿ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ನ ತೊಗೊಂಡು ಮುಂದೆ ಬಂದ್ವಿ. ನನಗೆ ಶಾಪಿಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದನ್ನು ತೊಗೊಂಡು ಆಮೇಲೆ ಎಲ್ಲರಿಗೂ ಸುಸ್ತಾಗಿತ್ತು, ಹೋಟೆಲ್ ಹುಡುಕ್ತಾಯಿದ್ವಿ, ಎಲ್ಲೂ ಸಿಗಲಿಲ್ಲ. ಸರಿ ಆನ್ ದ ವೇನೇ ಹೋಟೆಲ್ಗೆ ಬಂದ್ವಿ. ಸೊ ಬಾಳೆ ಎಲೆ ಊಟ ಮಾಡಿ ತುಂಬ ದಿವಸನೇ ಆಗಿತ್ತು. ಸೊ ಬಾಳೆ ಎಲೆ ಊಟ ಮಾಡಿದ್ವಿ. ನಾರ್ತ್ ಇಂಡಿಯನ್ ಫುಡ್ ಇದು. ಜೋಳದ ರೊಟ್ಟಿ, ಬಾಳೆ ಎಲೆ ಊಟ, ತುಂಬ ವೆರೈಟೀಸ್ ಆಫ್ ಪಲ್ಯ, ಜೋಳದ ರೊಟ್ಟಿ, ಹಾಗೆ ಅವ್ರ ಕಡೆ ಮಾಡೋ ಚಟ್ನಿ, ಎಣ್ಗಾಯಿ ಬದನೆಕಾಯಿ, ಈ ಥರ ತುಂಬ ವೆರೈಟೀಸ್ ಆಫ್ ಫುಡ್ನ ಹಾಕಿದ್ರು. ಸೊ ಚೆನ್ನಾಗಿತ್ತು, ಪರ್ಸ್ನಲಿ ಚೆನ್ನಾಗಿತ್ತು. ಜೋಳದ ರೊಟ್ಟಿ ಜೊತೆ ಬೆಣ್ಣೆ, ಚಟ್ನಿ ಪುಡಿ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಎಲೆ ತುಂಬ ಊಟ ನೋಡೋಕ್ಕೆ ತುಂಬ ಖುಷಿಯಾಗ್ತಿತ್ತು ನನಗಂತೂ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇದರಲ್ಲಿ ನಾನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಾನೇನು ತೋರಿಸಿಲ್ಲ. ಸೊ ಜಸ್ಟ್ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ನ ಮಾಡೋಣ ಅಂದ್ಕೊಂಡು ಮಾಡಿದ್ದಷ್ಟೇ. ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಯಾರಿಗಾದ್ರೂ ಬಾಯ್ಸ್ ಮಕ್ಕಳು ಬಟ್ಟೆದು ಅಂಗಡಿದು ಅಡ್ರೆಸ್ ಬೇಕಿದ್ದರೂ ನಾನು ಕಮೆಂಟಲ್ಲಿ ತಿಳಿಸ್ತೀನಿ, ನನಗೆ ಕಮೆಂಟ್ ಮಾಡಿ. ಪರ್ಸ್ನಲಿ ಅಂಗಡಿದು ತುಂಬಾ ಚೆನ್ನಾಗಿತ್ತು, ನೀವು ಹೋಗಿ ಬೈ ಮಾಡಿ. ಬ್ಲಾಗ್ ಇಲ್ಲಿಗೆ ಮುಗೀತು. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.